ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅದು ಸತತ ಬರಗಾಲಕ್ಕೆ ತುತ್ತಾಗಿರೋ ಮೂಲಭೂತ ಸೌಕರ್ಯಗಳ ವಂಚಿತ ಗಡಿ ಗ್ರಾಮ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ಹೊಣೆಗೇಡಿತನದಿಂದ ಬೇಸಿಗೆಯ ಆರಂಭದ ದಿನಗಳಲ್ಲಿಯೇ ಕುಡಿಯುವ ಹನಿ ನೀರಿಗೂ ಪರಿತಪಿಸುವಂತಾಗಿದೆ. ಒಂದು ಬಿಂದಿಗೆ ನೀರು ಹಿಡಿಯಲು ದಿನಪೂರ್ತಿ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ ಜನ. ಅದು ಯಾವ ಊರು ಅಂತೀರಾ? ಹಾಗಾದ್ರೆ ಈ ಸ್ಟೋರಿನ ಒಮ್ಮೆ ನೋಡಿ. ಹೀಗೆ ಖಾಲಿ ಕೊಡ ಹಿಡಿದು ನಿಂತಿರುವ ಮಹಿಳೆಯರ ದಂಡು, ಹನಿ ನೀರಿಗಾಗಿ ಅಲ್ದಾಡ್ತಾ ಇರೋ ಮಕ್ಕಳು, ನೀರಿಗಾಗಿ ಖಾಲಿ ಕೊಡ ಹಿಡಿದು ಗುದ್ದಾಡ್ತಿರುವ ವಯಸ್ಸಾದ ಹಿರಿಯರು. ಕರೆಂಟ್ ಪ್ರಾಬ್ಲಮ್, ನಮಗೆ ಕರೆಂಟ್ ಇಲ್ಲ, ನೀರು ಇಲ್ಲ. ಏನನ್ನ ನಾವು ಕಾಲಿಲ್ದಾರೆ ಎಲ್ಲ ಬಡ್ದಾಡಕ್ಕೆ ಹೋದ್ರೆ ದುಬ್ಬಿ ನಡೆ ಅಂತಾರ. ಯಾರು ಕೊಡ್ತಾರ ನೀರು ನೀರಿನ ಸಮಸ್ಯೆ 1 ವರ್ಷ ಆಯ್ತು. ಏನೋ ಸ್ವಲ್ಪ ಕರೆಂಟ್ ಕೊಡ್ತಾರ, ಆವಾಗ ಒಂದು 2 ಕೊಡ 3 ಕೊಡ ಬಿಡ್ತಾರ ಅಷ್ಟೇ. ಇಲ್ಲ ಹಂಗೆ ಉಪವಾಸ ಇರೋದೆ, ಮತ್ತೆ ಮಾಡ್ಕೊಂತ. ಈ ದೃಶ್ಯ ಕಂಡು ಬಂದದ್ದು ಕೋಟೆನಾಡು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಸಂತೆಗುಡ್ಡ ಸಮೀಪದ ಗಡಿ ಗ್ರಾಮ ಹನುಮನಗುಡ್ಡದಲ್ಲಿ. ಕಳೆದ 2 ತಿಂಗಳಿಂದ ಈ ಗ್ರಾಮದಲ್ಲಿ ಕುಡಿಯುವ ಹನಿ ನೀರಿಗೂ ಹಾಹಾಕಾರ ಉಂಟಾಗಿದ್ದು, ಮನುಷ್ಯರಿಗೆ ಮಾತ್ರವಲ್ಲದೆ ದನ ಕರುಗಳಿಗೆ ನೀರಿನ ಬರ ತಟ್ಟಿದೆ. ಪ್ರತಿದಿನ ಬೆಳಗ್ಗೆಯಾದರೆ ಗ್ರಾಮಸ್ಥರು ಖಾಲಿ ಕೊಡಗಳನ್ನ ಹಿಡಿದು ನೀರು ಹಿಡಿಯೋದನ್ನ ಕಾಯಕವನ್ನಾಗಿ ಮಾಡಿಕೊಂಡಿದ್ದಾರೆ. ನಾವು ಕೂಲಿ ಹೋಗ್ಬೇಕು, ಹುಡುಗರನ್ನ ಕಾರ್ಯ ಕಟ್ಟಕ್ಕೆ ಕೂಡ ನೀರಿಲ್ಲ. ಅದಕ್ಕಾಗಿ ನಾವು ಕೂಲಿ ಬಿಟ್ಟು ಬದುಕ್ತಿದ್ವಿ. ನೀರಿಗಾಗಿ ಎಷ್ಟು ದಿನದಿಂದ ಈ ಸಮಸ್ಯೆ ಆಗ್ತಿದೆ? ಇವಾಗ ಒಂದು 2 ವರ್ಷ ಕಂಟ್ರಿಲ್ ಅಂದ್ರೆ ನೀರು ಅವಾಗ ಬರ್ತಿದ್ವು. ಇವಾಗ 2 ವರ್ಷಲಿದ್ದು ನೀರೇ ಇಲ್ಲ. ನೀರಿಗೆ ಎಲ್ಲಿಗೆ ಹೋಗ್ತೀರಿ? ಏನು ಸಮಸ್ಯೆ? ನಾವು ರಜಾಪುರಕ್ಕೆ ಹೋಗ್ತೀವಿ, ಬಾಂಡ್ರಾಗ ಹೋಗ್ತೀವಿ, ಎಲ್ಲ ತೋಟಗಳಿಗೆ ಬಿಟ್ರೆ ತೋಟಗಳಿಗೆ ಹೋಗಿ ಕುಡಿತೀವಿ. ಓದ್ಕೊಂಬಂದು ಅಡುಗೆ ಮಾಡೋದಕ್ಕೆ ಸ್ಕೂಲ್ಗೆ ಓದ್ತಾ ಕಳಿಸಿಲ್ಲ, ಮನೆಯಾಗ ಇದ್ದಾರೆ. ನೀರಿಂದ ಭಾಳ ಸಮಸ್ಯೆ. ಗ್ರಾಮದಲ್ಲಿ ನೀರು ಬಂದ ದಿನ ಮಕ್ಕಳು, ಮಹಿಳೆಯರು, ಹಿರಿಯರು ನಲ್ಲಿಗಳ ಮುಂದೆ ಸಾಲುಗಟ್ಟಿ ನಿಲ್ಲೋದು ಸರ್ವೇ ಸಾಮಾನ್ಯವಾಗಿದೆ. ಹಾಗೆಯೇ ನೀರಿಗಾಗಿ ಜಗಳ, ಹೊಡೆದಾಟವೂ ತಪ್ಪಿದ್ದಲ್ಲ. ಹನುಮನಗುಡ್ಡದಲ್ಲಿ 2 ಬೋರ್ವೆಲ್ಗಳಿವೆ. ಆದರೆ ನಿರ್ವಹಣೆ ಕೊರತೆ ಹಾಗೂ ಕೊಳವೆ ಬಾವಿಗಳಲ್ಲಿ ನೀರಿನ ಕೊರತೆಯ ಕಾರಣ ಸರಿಯಾದ ಪ್ರಮಾಣದಲ್ಲಿ ನೀರು ಸಿಗುತ್ತಿಲ್ಲ. ಇದರಿಂದಾಗಿ ನೀರಿಗಾಗಿ ಬಿಂದಿಗೆ ಹಿಡಿದು ಸುತ್ತಮುತ್ತಲ ತೋಟಗಳಿಗೆ ಹೋಗಿ ಮಾಲೀಕರ ಕೈಕಾಲು ಹಿಡಿದು ನಿಲ್ಲಬೇಕಾಗಿದೆ. ಪರ್ಲಾಂಗ ದೂರದಿಂದ ನೀರನ್ನ ತಲೆ ಮೇಲೆ ಹೊತ್ತು ತರುವ ದುಸ್ಥಿತಿ ಬಡಪಾಯಿ ಜನರದ್ದು. ನೀರಿನ ಪಡಿಪಾಟಲು ಈ ಗ್ರಾಮಕ್ಕೆ ಬಿಟ್ಟು ಬಿಡದೆ ಕಾಡ್ತಿದೆ. 170ಕ್ಕೂ ಹೆಚ್ಚು ಮನೆಗಳು, 1500 ಜನಸಂಖ್ಯೆ ಇದೆ. ಆದರೆ ಸರ್ಕಾರಗಳು ಜಾರಿಗೆ ತಂದ ಮನೆಗಳಿಗೆ ಶುದ್ಧ ಕುಡಿಯುವ ನೀರು ನೀಡುವ ಯೋಜನೆಯಂತೂ ಈ ಗ್ರಾಮದಲ್ಲಿ ಜಾರಿಯಾಗಿಲ್ಲ. ಅಡುಗೆ ಮಾಡುವುದಕ್ಕೆ, ಬಟ್ಟೆ ತೊಳೆಯೋದಕ್ಕೆ, ಸ್ನಾನ ಮಾಡುವುದಕ್ಕೆ ನೀರು ಇಲ್ಲ ಎನ್ನುವ ಅಳಲು ಮಹಿಳೆಯರದ್ದು. ನೀರಿಲ್ಲ, ನಮಗೆ ಕಾಲುಗಳಿಲ್ಲ ಓಡಾಡಕ್ಕೆ. ಅವ್ರಂತ ಅರೇದು ಹುಡುಗರು ಓಣಿಗಳ್ಗುಂಟ ತೋಟಗಳ್ಗುಂಟ ಹೋಗತ್ಕೊಂಬರ್ತಾರೆ. ನಮ್ಮಂಥ ಮುದ್ದೆ ಏನು ಮಾಡೋಣ ಹೇಳು? ನಮ್ಮ ಕೈಲಿ ಆಟ ನೀರು ಇವತ್ತು ಆರು ಬಿಟ್ಕೊಂಡು ಕುಂತೀನಿ, ನೀರಿಲ್ಲ. ಏನು ಮಾಡಬೇಕು? ನಲ್ಲಿಗಳಿಗೆ ನೀರು ಬರ್ತಿಲ್ವಾ? ಇಲ್ಲ, ಹಸಿರು ಬರಂಗಿಲ್ಲ. ಕರೆಂಟ್ ಇದ್ರೆ ಅಲ್ಲ ನೀರು ಬರೋದು. 10 ಗಂಟೆಗೆಲ್ಲ ಬಂದ್ ಮಾಡಿಬಿಡ್ತಾರೆ ಕರೆಂಟ್. ನಿತ್ಯ ಸುತ್ತಮುತ್ತಲಿನ ತೋಟಗಳಿಗೆ ಅಲೆದಾಡಿ ಬಿಂದಿಗೆ ನೀರು ತರುವುದರಲ್ಲೇ ನಮ್ಮ ಬದುಕು ಕಳೆದು ಹೋಗ್ತಿದೆ ಅಂತ ಮಹಿಳೆಯರು ನೋವಿನಿಂದಲೇ ಹೇಳ್ತಾರೆ. ಹೀಗಾಗಿ ಸರ್ಕಾರ ಹಾಗೂ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕ್ತಿದ್ದಾರೆ. ನಮ್ಮೂರಾಗ ನೀರಿಂದ ಭಾರಿ ಸಮಸ್ಯೆ ಐತೆ ಸರ್. ನೀರಿಲ್ಲ, ನಿಡಿಲ್ಲ. ಹುಡುಗರಿಗೆ ಶಾಲೆಗೆ ಹೋಗೋ ಹುಡುಗರಿಗೆ ಸ್ನಾನ ಮಾಡಕ್ಕೆ ನೀರಿಲ್ಲ, ಅಡುಗೆ ಮಾಡ್ಕೊಂಬಕ್ಕಿಲ್ಲ, ಬಟ್ಟೆ ತಗೊಂಡು ಕರಿಗೆ ಕುಂಟಿಗೆ ಹೋಗ್ಬೇಕು. ಅರೆದಾರಂತ ಇಲ್ಲಿಗೆ ಹೋಗಿ ಹೊತ್ಕೊಂಡು ಬಂದು ಕುಡಿತಾರೆ. ನಮ್ಮಂಥ ಕಾಲದ ಮುದ್ದೆ ಎಲ್ಲಿಗೆ ಹೋಗೋಣ ಸರ್? ಏನು ರಾಜಕಾರಣಿಗಳಿಗೆ, ಜನಪ್ರತಿನಿಧಿಗಳಿಗೆ ಯಾರಿಗಾದ್ರೂ ಹೇಳಿದ್ರ ಅಧಿಕಾರಿಗಳಿಗೆ? ಅವ್ರು ಬಂದಿಲ್ಲ ಸರ್, ಹೇಳಕ್ಕೆ ಯಾರು ಬಂದಿಲ್ಲ. ಯಾಕೆ ಬರಲ್ಲ ಇತ್ಲಾಗೆ? ಯಾಕೆ ಬರೋದಿಲ್ಲ? ಕಡೆಗಡೆ ಕಡಲ್ಲ ಅಷ್ಟು ಓಣ್ರ ಅಂತಂದು ಅವ್ರಿಗೆ ಇದ್ದಾಗೊಂದ ತಾಪತ್ರ ಇದ್ದಾಗೊಂದ ಬರ್ತಾರೆ ಹೊರತಾಗಿ ಇಲ್ದಾಗ ತಿರುಗಿ ನೋಡಕ್ಕಲ್ಲಿ ತಿರುಗಿ. ಒಟ್ನಲ್ಲಿ ಬೇಸಿಗೆಯ ಆರಂಭದ ದಿನಗಳಲ್ಲಿಯೇ ಈ ಗ್ರಾಮದಲ್ಲಿ ಜೀವ ಜಲಕ್ಕೆ ತತ್ವಾರ ಬಂದೊದಗಿದೆ. ನೀರಿನ ಬವಣೆ ನೀಗೋದು ಯಾವಾಗ ಅಂತ ಹೆಂಗಸರು ನೆತ್ತಿಯನ್ನ ಚಚ್ಕೊಳ್ತಿದ್ದಾರೆ. ಓಟ್ ಕೇಳೋಕೆ ಬರೋರಿಗೆ ನಮ್ಮ ಸಮಸ್ಯೆ ಕೇಳಿಸ್ತಿಲ್ಲ ಯಾಕೆ ಅಂತ ಸಿಟ್ಟನ್ನ ಹೊರಹಾಕ್ತಿದ್ದಾರೆ. ಇನ್ನಾದರೂ ಗ್ರಾಮಕ್ಕೆ ಶಾಶ್ವತ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ.
ಎಚ್ ಮಹಾಂತೇಶ್, ರಾಯಪುರ, ಜಿ ಕನ್ನಡ ನ್ಯೂಸ್, ಚಿತ್ರದುರ್ಗ.